ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ದೀರಾ ಸವಿನಿನೂಪ ಮಹೇಶ್ ಯೂಟ್ಯೂಬ್ ಚಾನಲ್ನ. ಫ್ರೆಂಡ್ಸ್, ಇವತ್ತು ಬಿಗ್ ಬಾಸ್ ಸೀಸನ್ 11 ಎಪಿಸೋಡ್ ನಂಬರ್ 104 ಈ ಒಂದು ಎಪಿಸೋಡ್ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ಮಾತಾಡ್ಕೊಂತ ಹೋಗೋಣ. ಯಾವ ವಿಷಯಕ್ಕೆ ಒಂದಿಷ್ಟು ಸ್ಪರ್ಧಿಗಳ ಜಗಳ ಮಾಡ್ಕೊಂಡ್ರು, ಯಾರಿಗೆಲ್ಲ ಫಿನಾಲೆ ಟಿಕೆಟ್ ಸಿಕ್ತು, ಈ ಒಂದು ಫಿನಾಲೆ ಟಿಕೆಟ್ನ ಪಡ್ಕೊಂಡವರು ಗೆದ್ದವರು ಎಷ್ಟು ಮಂದಿ, ಇದರ ಒಂದು ಹಿಸ್ಟ್ರಿ ಏನಿದೆ, ಎಲ್ಲ ಸಾರಾಂಶನೂ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೆ ಮುನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಿದ್ರು ಅವರೆಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಬೇಡಿ, ಆಲ್ ಅಂತ ನೋಟಿಫಿಕೇಶನ್ ಬರ್ತಾ ಅದನ್ನ ಕ್ಲಿಕ್ ಮಾಡ್ಕೊಂಬೇಡಿ. ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲಿಗೆ ನಿಮ್ಮ ಕಂಪ್ಯೂಟರ್ ನೇರವಾಗಿ ನೋಟಿಫಿಕೇಶನ್ ಬರ್ತಾ ಈ ಮೂಲಕ ಹಲವಾರು ರೀತಿಯಲ್ಲಿ ಅವ್ರ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನು ಪಡ್ತಿದ್ದೀನಿ, ನೀವು ಪಡ್ಕೋಬಹುದು ಅಂತ ಹೇಳ್ತಾ ಇನ್ನೊಂದು ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಪಿಸೋಡ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಮನೆ ಮಂದಿ ಎಲ್ಲರೂ ಸೇರ್ಕೊಂಡು ಒಂದು ಕಣ್ಣು ಮುಚ್ಚಲಿ ಒಂದು ಆಟ ಆಡ್ತಾ ಇರ್ತಾರೆ. ಇಷ್ಟು ಫನ್ನಿ ಆಗಿರ್ತಕ್ಕಂಥ ಒಂದು ಮೂಮೆಂಟ್ ನ ಕ್ರಿಯೇಟ್ ಮಾಡ್ಕೊಂಡು ಎಂಟರ್ಟೈನ್ಮೆಂಟ್ಗೋಸ್ಕರ ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ ತಂಡದವರೇ ಮಾಡ್ತಾರೆ, ಎಲ್ಲರಿಗೂ ಒಂದು ಬಲೂನ್ ಕಟ್ ಕಳಿಸ್ತಾರೆ. ಸೊ ಅದನ್ನ ಯಾಕೆ ಕೊಟ್ಟಿದ್ದಾರೆ, ಏನ್ ಮಾಡಿದ್ದಾರೆ, ಎಲ್ಲರೂ ಹೊಡಿತಾರೋ ಏನೋ ಅಂತ ಕೊಟ್ಟಿದ್ದಾರೆ ಅಂತ ಕಾಣಿಸುತ್ತೆ ಬಿಗ್ ಬಾಸ್ ತಂಡದವರು. ಬಟ್ ಯಾರು ಹೊಡಿಲೇ ಇಲ್ಲ. ಇದರ ಒಂದು ಫಲಿತಾಂಶ ಮುಂದೆ ಗೊತ್ತಾಗುತ್ತೆ. ಬಿಗ್ ಬಾಸ್ ತಂಡದವರು ಅನೌನ್ಸ್ಮೆಂಟ್ ಮಾಡ್ತಾರೆ, ನಾವು ಏನ್ ಕೊಡ್ತೀವಿ ಈಗ ಒಂದು ಗೇಮ್, ಇದು ನಿಮ್ಮ ವೈಯಕ್ತಿಕ ಆಗಿರ್ತೈತಿ, ಇದರಲ್ಲಿ ಯಾರು ಗೆಲ್ತಾರೋ ಅವ್ರಿಗೆ ಫಿನಾಲೆ ಟಿಕೆಟ್ ಸಿಗ್ತೈತಿ. ಹಾಗೇನೆ ಈ ಒಂದು ಸೀಸನ್ ಲಾಸ್ಟ್ ಕೊನೆಯ ಕ್ಯಾಪ್ಟನ್ ಆಗಿ ಜವಾಬ್ದಾರಿಯನ್ನು ನಿರ್ವಹಿಸ್ತಾರೆ ಅಂತೇಳಿ ಬಿಗ್ ಬಾಸ್ ತಂಡದವರು ಒಂದು ಆದೇಶ ಹೊರಡಿಸ್ತಾರೆ. ಅಂದ್ರೆ ಈ ಒಂದು ಗೇಮ್ ಆಡ್ಬೇಕನ್ನಪ್ಪ ಅಂದ್ರೆ ಟೈಮ್ ವೆರಿ ಇಂಪಾರ್ಟೆಂಟ್ ಆಗಿರ್ತೈತಿ. ನೆಟ್ಟಲ್ಲಿ ಕೆಲವೊಂದಿಷ್ಟು ಬೀಗಗಳನ್ನು ಅಂದ್ರೆ ಕೀಲಿಕೈಗಳನ್ನು ಇಟ್ಟಿರ್ತಾರೆ. ಆ ಕೀಲಿಕೈಗಳನ್ನು ಸಂಗ್ರಹಿಸಿಕೊಂಡು ಒಂದು ಪೆಟ್ಟಿಗೆ ಇರ್ತೈತಿ. ಆ ಒಂದು ಪೆಟ್ಟಿಗೆಯಲ್ಲಿ ಒಂದು ಬಾವುಟ ಇರ್ತೈತಿ. ಆ ಕೀಗಳ ಮುಖಾಂತರ ಬಾವುಟನ ತಕೊಂಡು ಆ ನೆಟ್ ನ ಮೇಲೆ ಹತ್ತಿ ಅಲ್ಲಿ ಬಾವುಟನ ನೆಡಬೇಕಾಗತ್ತೆ. ನೆಟ್ ಕಸಿ ಬಿಗ್ ಬಾಸ್ ಅಂತೇಳಿ ಕೂಗಿ ಹೇಳ್ಬೇಕಾಗತ್ತೆ. ಯಾರು ಕಡಿಮೆ ಸಮಯದ ಅಂತರದಲ್ಲಿ ಒಂದು ಬಾವುಟ ನೆಟ್ಟು ಬಿಗ್ ಬಾಸ್ ಅಂತ ಹೇಳಿ ಕರೆಯನ್ನು ಕೊಡ್ತಾರೋ ಅವರು ಈ ಒಂದು ಟಿಕೆಟ್ನ ಪಡ್ಕೊಳ್ಳೋಕೆ ಅರ್ಹರಾಗುತ್ತಾರೆ ಅಂತ ಅನೌನ್ಸ್ಮೆಂಟ್ ಮಾಡ್ತಾರೆ. ಈ ಒಂದು ಗೇಮ್ ಆಡೋಕ್ಕೆ ಮೊದಲನೇದಾಗಿ ಬರ್ತಾರೆ ಭವ್ಯ ಅವರು. ನೋಡೋಕೆ ಒಂಥರ ಕುತೂಹಲಕಾರಿಯಾಗಿತ್ತು ಅಂತ ಹೇಳ್ಬೋದು ಭವ್ಯ ಅವರ ಈ ಒಂದು ಪರ್ಫಾರ್ಮೆನ್ಸ್. ರಜತ್ ಅವ್ರು ಬರ್ತಾರೆ, ದೇಹದ ಒಂದು ಭಾರವನ್ನು ಇಟ್ಕೊಂಡು ಅವ್ನು ನೆಟ್ ಹತ್ತೋ ಒಂದು ಚಾಕಚಕ್ಯತೆ ಅವರಲ್ಲಿ ಇರಲಿಲ್ಲ. ಅಷ್ಟಾಗಿ ಪರ್ಫಾರ್ಮೆನ್ಸ್ ಇವ್ರ ಕಡೆಯಿಂದ ಏನು ಬರಲೇ ಇಲ್ಲ. ವಿಕ್ರಮ್ ಅವರು ಒಂದು ಲೆವೆಲ್ಗೆ ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡಿದರು. ಇದಾದ ನಂತರ ಹನುಮಂತ್ ಅವರು ಇವರು ಸಹ ಮಸ್ತಾಗಿ ಪರ್ಫಾರ್ಮೆನ್ಸ್ ಮಾಡಿದರು. ಉಸ್ತುವಾರಿಗಳು ಬಂದು ಅವ್ರವ್ರ ಪ್ರಕಾರ ಟೈಮ್ನ ಸೆಟ್ ಮಾಡ್ಕೊಂಡು ಕಸಿ ಹೋಗಿರ್ತಾರೆ. ಇವರ ಒಂದು ಪರ್ಫಾರ್ಮೆನ್ಸ್ ಇಷ್ಟು ಸಮಯದವರೆಗೆ ಆಗಿದೆ ಅಂತ ಕಸಿ ಒಂದು ಬರೆದು ಹೋಗಿರ್ತಾರೆ. ಆದಿತ್ಯ ಪ್ರಭುದೇವ ಶರಣ್ ಅವರು ಬರ್ತಾರೆ, ಗೆಸ್ಟ್ ಆಗಿ ಬರ್ತಾರೆ ಈ ಒಂದು ಅನೌನ್ಸ್ಮೆಂಟ್ ಮಾಡೋಕ್ಕೆ ಯಾರು ಗೆದ್ದಿದ್ದಾರೆ ಅನ್ನೋ ಒಂದು ವಿಚಾರನ ಇಟ್ಕೊಂಡು. ಮನೆಯವರೊಟ್ಟಿಗೆ ಒಂದಿಷ್ಟು ತರಲೆ ತಮಾಷೆ ಮಾಡ್ತಾ ಟೈಮ್ನ ಸ್ಪೆಂಡ್ ಮಾಡ್ತಾರೆ ಸ್ಪರ್ಧಿಗಳೊಟ್ಟಿಗೆ. ಆದಿತ್ಯ ಪ್ರಭುದೇವ್ ಹಾಗೂ ಶರಣ್ ಅವರು ಸೇರಿಕೊಂಡು ವಿನ್ನರ್ಸ್ ಯಾರು ಅನ್ನೋದನ್ನ ಅನೌನ್ಸ್ಮೆಂಟ್ ಮಾಡ್ತಾರೆ. ಭವ್ಯ ಅವರು 3.22 ಒಂದು ಸಮಯವನ್ನು ತೆಗೆದುಕೊಂಡಿರ್ತಾರೆ. ಆಮೇಲೆ ರಜತ್ ಅವರು 3.49, ವಿಕ್ರಮ್ ಅವರು 2.29, ಹನುಮಂತ್ ಅವರು 2.27 ಒಂದಿಷ್ಟು ಸಮಯ ತೆಗೆದುಕೊಂಡಿರ್ತಾರೆ. ಎಲ್ಲರಿಗಿಂತ ಕಡಿಮೆ ಸಮಯದಲ್ಲಿ ಈ ಒಂದು ಪಾರ್ಟಿಸಿಪೇಟ್ನಲ್ಲಿ ಗೆದ್ದಿರ್ತಕ್ಕಂಥವ್ರು ಯಾರು ಅನ್ನೋದಾದರೆ ಹನುಮಂತ್ ಅವರಾಗಿರ್ತಾರೆ. ಹನುಮಂತ್ ಅವರಿಗೆ ಈ ಒಂದು ಅವಾರ್ಡ್ನ ಆದಿತ್ಯ ಪ್ರಭುದೇವ್ ಅವರು ಮತ್ತು ಶರಣ್ ಅವರು ಕೊಟ್ಟು ಸಂಭ್ರಮಿಸುತ್ತಾರೆ ಎಲ್ಲರೂ ಸೇರಿಕೊಂಡು. ಒಬ್ಬರಿಗೆ ಕೆಡುಕು ಮಾಡಬೇಕು ಅಂತ ಮನಸ್ಸಲ್ಲಿ ಯೋಚನೆ ಮಾಡಿದಿರ್ತಕ್ಕಂಥ ವ್ಯಕ್ತಿ ಹನುಮಂತು. ಕಲ್ಮಶವಿಲ್ಲದೆ ಇರತಕ್ಕಂಥ ಇವರು ಮನಸ್ಸು ಯಾರಿಗೂ ನಿಂದನೆ ಮಾಡಲ್ಲ, ಅನವಶ್ಯಕವಾಗಿ ಯಾರ ಜೊತೆ ಜಗಳನೂ ಮಾಡಿಲ್ಲ. ಭವ್ಯ ಅವರು ಹೊಡೆದ್ರೂ ಆ ಒಂದು ವಿಷಯನ ಅಷ್ಟಾಗಿ ಮನಸ್ಸಿಗೆ ಹಚ್ಕೊಳ್ಳೇ ಇಲ್ಲ. ಇವತ್ತಿನ ಈ ಒಂದು ಆಟ ಏನಿದೆ, ಇವರ ಒಂದು ಒಳ್ಳೆತನಕ್ಕೆ ನಿಷ್ಕಲ್ಮಶವಾದ ಇವರ ಒಂದು ಮನಸ್ಸಿಗೆ ಹಿಡಿದ ಕನ್ನಡಿಯಾಗಿರುತ್ತೆ. ಹಾಗೇನೆ ನಮ್ಮ ಜೀವನದಲ್ಲಿ ಸಮಯ ಅನ್ನೋದು ಎಷ್ಟು ಮುಖ್ಯ ಅನ್ನೋದನ್ನು ಸಹಿತ ಈ ಒಂದು ಆಟದ ಮುಖಾಂತರ ಪ್ರೇಕ್ಷಕರಿಗೆ ಗೊತ್ತಾಗುತ್ತೆ. ನಾನೇ ಸ್ಟ್ರಾಂಗು ಅಂತ ಅಂದ್ಕೊಂಡಿದ್ದ ವಿಕ್ರಮ್ಗೆ ಚಳ್ಳೆ ಹಣ್ಣು ತಿನ್ನಿಸಿ ಗ್ರೇ ಏರಿಯಾ ಅನ್ನೋ ವ್ಯಕ್ತಿನ ಮೂಲೆ ಗುಂಪು ಮಾಡಿ, ತಿಕ್ಲು ಪುಕ್ಲು ಅನ್ನೋರ್ನ ಸೈಲೆಂಟ್ ಮಾಡಿಸಿ, ಲೇಡಿ ಟೈಗರ್ನ ಬೋನಿಗಾಕಿ ಅದ್ಭುತ ಆಟವನ್ನು ಪ್ರದರ್ಶನ ಮಾಡಿರ್ತಕ್ಕಂಥ ಹನುಮಂತ ಅವರಿಗೆ ಧನ್ಯವಾದಗಳು ಹಾಗೂ ಕಂಗ್ರ್ಯಾಚುಲೇಷನ್ಸ್. ನಿಯತ್ತಿನ ಆಟ ಆಡಿದ್ದಕ್ಕೆ ನಿನಗೆ ಸಿಕ್ಕಂಥ ಪ್ರತಿಫಲವೇ ಈ ಒಂದು ಅವಾರ್ಡು. ವೆಲ್ ಡಿಸರ್ವ್, ಗುಡ್ ಲಕ್ ಗಾಯ್. ಕಳಪೆ ಮತ್ತು ಉತ್ತಮ ಒಂದು ಪ್ರಕ್ರಿಯೆ ಆರಂಭ ಆಗುತ್ತೆ. ಆಸ್ ಯೂಶುವಲ್ ಎಲ್ಲರೂ ಸೇರಿಕೊಂಡು ಚೈತ್ರ ಅವರಿಗೆ ಉತ್ತಮ ಕೊಟ್ಟರೆ, ಎಲ್ಲರೂ ಸೇರಿಕೊಂಡು ಮಂಜು ಅವರಿಗೆ ಕಳಪೆ ಕೊಡ್ತಾರೆ. ಹಂಗೇನಿಲ್ಲ, ನನ್ನ ಪ್ರಕಾರ ರಜತ್ ಅವರಿಗೆ ಒಂದು ಕಳಪೆ ಪ್ರದರ್ಶನ. ಈ ವಾರ ಉಸ್ತುವಾರಿಯನ್ನು ಬಿಟ್ಟರೆ ಬೇರೆ ಏನು ಕೆಲಸನೂ ಮಾಡಿಲ್ಲ ಅವರು. ಸಿಕ್ಕಿದ್ದೊಂದು ಆಟದಲ್ಲಿ ಅದನ್ನು ಸಹಿತ ಗೆಲ್ಲೋಕ್ಕಾಗಲಿಲ್ಲ. ಎಂತೆಂಥ ಒಳ್ಳೊಳ್ಳೆ ಚಾನ್ಸ್ ಇದ್ದು ಅವರಿಗೆ. ವೀಕ್ ಕಂಟೆಸ್ಟೆಂಟ್ಗಳನ್ನು ಒಂದು ಫಿನಾಲೆಯಲ್ಲಿ ಎಷ್ಟಿಗೆ ತೆಗೆದುಕೊಳ್ಳುವ ಒಂದು ಸಂಭವ ಜಾಸ್ತಿ ಇತ್ತು ಅವರಿಗೆ. ಇಷ್ಟೆಲ್ಲ ಒಂದು ಉಪಯೋಗ ಇದ್ರ ಸಮೇತ ಅದನ್ನ ಯೂಟಿಲೈಸ್ ಮಾಡ್ಕೊಳ್ಳುವಲ್ಲಿ ಯಶಸ್ವಿ ಆಗಲಿಲ್ಲ ಅಂತ ನನ್ನ ಒಂದು ಅನಿಸಿಕೆಯ ಆಧಾರದ ಮೇರೆಗೆ ಈ ಒಂದು ವಾರದ ಪ್ರಕ್ರಿಯೆಯಲ್ಲಿ ಕಳಪೆ. ಸೊ ನನ್ನ ಪ್ರಕಾರ ಉತ್ತಮ ಹನುಮಂತನೇ ಈ ವಾರ ಬೆಟರಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ನನ್ನ ಪ್ರಕಾರ ಹನುಮಂತನೇ ಉತ್ತಮ. ಸೊ ಇನ್ನು ಮೇನ್ ವಿಷಯಕ್ಕೆ ಬರೋಣ. ಟಿಕೆಟು ಫಿನಾಲೆ ತೆಗೆದುಕೊಂಡಿರ್ತಕ್ಕಂಥ ವ್ಯಕ್ತಿ ಟ್ರೋಫಿ ಗೆಲ್ಬೋದಾ, ಹಿಸ್ಟ್ರಿ ಏನಿಡುತ್ತೆ, ಇಂದಿನ ಸೀಸನ್ಗಳಲ್ಲಿ ಟಿಕೆಟು ಫಿನಾಲೆ ತೆಗೆದುಕೊಂಡಿರ್ತಕ್ಕಂಥ ಸ್ಪರ್ಧೆಗಳು ಗೆದ್ದಿದ್ದಾರಾ, ಕೂಲಂಕುಷವಾಗಿ ವಿಚಾರ ನೋಡ್ತಾ ಹೋದಾಗೆಲ್ಲ ಟಿಕೆಟ್ ಫಿನಾಲೆ ಒಂದು ಟಿಕೆಟ್ನ ಪಡೆದಿರ್ತಕ್ಕಂಥ ವ್ಯಕ್ತಿಗಳು ಯಾರ್ಯಾರು? ಸಂಗೀತ, KP ಅರವಿಂದ್, ವಾಸುಕಿ ವೈಭವ್, ರಾಕೇಶ್ ಅಡಿಗ,
ಸೊ ಇವರೆಲ್ಲರ ಆಟದಲ್ಲಿ ಭಾಗವಹಿಸಿ ಟಿಕೆಟ್ನ ಪಡೆದುಕೊಂಡಿರ್ತಕ್ಕಂಥವ್ರು ಇವರಾಗಿರ್ತಾರೆ. ನನ್ನ ಪ್ರಕಾರ ಹೇಳೋದಾದ್ರೆ ಎಲ್ಲೋ ಮಿಸ್ ಹಿಡಿತಾ ಇದೆ ಇಲ್ಲ ಅಂತ ಅನಿಸುತ್ತೆ. ಯಾಕಂತಂದ್ರೆ ಇವ್ರು ಯಾರು ಗೆದ್ದೇ ಇಲ್ಲ. ಹಾಗಾದರೆ ಹನುಮಂತ್ ಅವರು ಗೆಲ್ಲೋ ಸಂಭವ ಇದೆಯಾ? ಈ ಟಿಕೆಟ್ ಪಡೆದುಕೊಂಡಿರ್ತಕ್ಕಂಥವ್ರು ಟ್ರೋಫಿ ಗೆಲ್ಬೋದಾ? ಟ್ರೋಫಿ ಎತ್ತಿಡ್ದು ಈ ಒಂದು ಅನಿಸಿಕೆನ ಸುಳ್ಳು ಮಾಡ್ತಾರೋ ಏನೋ ಅಂತ ನೋಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.